Hi guys, this is Sarita Justri. ಗೈಸ್ ಗುಡ್ ಮಾರ್ನಿಂಗ್ ಯಾಕೆ ಅಂತ ಹೇಳಿದ್ರೆ ಈಗ ನಾನು ಬೆಳಿಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ನಾನು ಇವಾಗ ಬಿಡದಿಗೆ ಹೋಗ್ತಾ ಇದ್ದೀನಿ. ಬಿಡದಿಗೆ ಏನಕ್ಕೆ ಅಂತ ಹೇಳಿದ್ರೆ ನಾನು ಇವಾಗ ಬ್ರೇಕ್ಫಾಸ್ಟಿಗೆ ಅಂತೇಳಿ ಬಿಡದಿ ತಟ್ಟೆ ಇಡ್ಲಿ ಅಂತ ಹೇಳಿ ಫೇಮಸ್ ಆಗಿರುವಂಥ ಒಂದು ಹೋಟೆಲ್ ಇದೆ. ಅಲ್ಲಿ ತುಂಬ ಚೆನ್ನಾಗಿ ಬಿಡದಿ ತಟ್ಟೆ ಇಡ್ಲಿ ಸಿಗುತ್ತೆ ಅಂತೆ. ಸೊ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು ಚೆನ್ನಾಗಿರುತ್ತೆ ಇಲ್ಲಿ ಅಂತ ಹೇಳಿ. ಸೊ ಹಾಗಾಗಿ ನಾನು ಇವಾಗ ಬಿಡದಿ ತಟ್ಟೆ ಇಡ್ಲಿ ತಿನ್ನಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಬಿಡದಿಯಲ್ಲಿ ತಟ್ಟೆ ಇಡ್ಲಿ ಯಾವ ಥರ ಇರುತ್ತೆ ಮತ್ತು ಅಲ್ಲಿದು ಓನರ್ನ ನಾವು ಮಾತಾಡಿಸುವ. ಸೊ ಯಾವ ಥರ ಸರ್ವ್ ಮಾಡ್ತಾರೆ ಮತ್ತು ಬೇರೆ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡುವ. ಈಗ ನಾನು ರೀಚ್ ಆದೆ, ಬನ್ನಿ ಒಳಗಡೆ ಹೋಗೋಣ. ಇದೇ ನೋಡಿ ಶ್ರೀ ರೇಣುಕಾಂಬ ತಟ್ಟೆ ಇಡ್ಲಿ ಅಂತ ಹೇಳಿ ಬಿಡದಿ. ಓಕೆನಾ, ಬನ್ನಿ ಒಳಗಡೆ ಹೋಗೋಣ. ತಟ್ಟೆ ಇಡ್ಲಿ ಅಂತೂ ವಾವ್ ಅಂತ ಹೇಳಬೇಕು. ಆಗಲೇ ಕಾವಲಲ್ಲಿ ಇಟ್ಟಿರ್ತಾರೆ. ಸೊ ಅದನ್ನ ಬಿಸಿಯಾಗಿ ಸರ್ವ್ ಮಾಡ್ತಾರೆ. ಸೊ ಇಲ್ಲಿ ದೋಸೆ ಸಿಗುತ್ತೆ ಮತ್ತು ಚಿತ್ರಾನ್ನ ಸಿಗುತ್ತೆ ಮತ್ತು ದೋಸೆಗೆ ಇದು ಚಟ್ನಿ, 2 ಥರದ ಚಟ್ನಿ ಕೊಡ್ತಾರೆ. ತುಂಬ ಚೆನ್ನಾಗಿದೆ. ಮತ್ತು ಇಡ್ಲಿ ಮೇಲೆ ತಟ್ಟೆ ಇಡ್ಲಿ ಏನಿದೆ ಅದ್ರ ಮೇಲೆ ಬೆಣ್ಣೆನ ಹಾಕಿ ಕೊಡ್ತಾರೆ. ಬನ್ನಿ ಇವಾಗ ಓನರ್ ಜೊತೆ ಮಾತಾಡುವ, ಯಾವ ಥರ ಮಾತಾಡ್ತಾರೆ ನೋಡುವ. ಸೊ ತಟ್ಟೆ ಇಡ್ಲಿ ಅಲ್ಲದೆ ಬೇರೆ ಏನು ಮಾಡ್ತೀರಾ? ದೋಸೆ ಇರುತ್ತೆ, ಲೆಮನ್ ರೈಸ್ ಇರುತ್ತೆ, ಪುಳಿಯೋಗರೆ ಇರುತ್ತೆ, ಪೂರಿ ಇರುತ್ತೆ, ಬಾತು ಇರುತ್ತೆ. ಅಷ್ಟೇ. ಎಷ್ಟು ಗಂಟೆಗೆ ಓಪನ್ ಇರುತ್ತೆ ಸರ್? ಬೆಳಿಗ್ಗೆ 5 ರಾತ್ರಿ 10 ಹೌದಾ, ತುಂಬ ವರ್ಷ ಆಯಿತಾ ಸರ್ ನೀವು? 1959 ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿದ್ರು. ಗಂಗಾಪುರ ಆ್ಯಕ್ಚುಲಿ ಇದು ಎಕರೆ ಇಡ್ಲಿ ಸ್ಟಾರ್ಟಿಂಗ್. ಇದು ತಟ್ಟೆ ಇಡ್ಲಿ ಎಕರೆ ಇಡ್ಲಿ ಕಾನ್ಸೆಪ್ಟ್. ಎಕರೆ ಅರ್ಧ ಎಕರೆ 4 ಎಕರೆ ಕಟ್ ಮಾಡಿಕೊಡ್ತಾ ಇದ್ರು ದೊಡ್ಡ ತಟ್ಟೆ. ಓಕೆ, ಆಮೇಲೆ ತಟ್ಟೆ ಇಡ್ಲಿ ಸ್ಟಾರ್ಟ್. ಓ ಹಾಗೆ. ಓಕೆ ಸರ್, ಥ್ಯಾಂಕ್ ಯು. ಗೈಸ್ ನೀವೇನಾದರೂ ಬಿಡದಿಗೆ ಬಂದರೆ ತಟ್ಟೆ ಇಡ್ಲಿನ ತಿನ್ನೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಬಾಯ್.